Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಸರ್ ಇವತ್ತು ಏಕೆ ಹಿಂಗೆ ಮಾಡಿದ್ರು ಅಷ್ಟು? ಸರ್ ಸಿಎಂ ಮನೆ ತುಮಕೂರಲ್ಲಿ ತಮ್ಮ ಮನೆ ಎಲ್ಲ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ನಾಯಕರು ಕರೆ ಕೊಟ್ಟಿದ್ದಾರೆ ಸರ್. ಹಾಂ, ಅದೇ ತುಮಕೂರಲ್ಲಿ ಎಕ್ಸ್ಪ್ರೆಸ್ ಕೆನಾಲ್ ಅಂತೇಳಿ ಹೇಮಾವತಿ ಕೆನಾಲ್ನಿಂದ ಮೇನ್ ಕೆನಾಲ್ನಿಂದ ಡಿವಿಯೇಷನ್ ಮಾಡುವಂಥ ಒಂದು ಯೋಜನೆಗೆ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಆ ಕೆಲಸ ಪ್ರಾರಂಭ ಮಾಡುವಾಗ ಇವರೆಲ್ಲ ಹೋಗಿ ಬಿ ಜೆ ಪಿಯವರು ಜನತಾದಳದವರು ಅದನ್ನು ತಡೆದಿದ್ದಾರೆ. ನಾನು ಜಿಲ್ಲಾ ಮಂತ್ರಿ ಆಗಿರೋದ್ರಿಂದ ನಮ್ಮ ಮನೆ ಮುಂದೆ ಪ್ರೊಟೆಸ್ಟನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಪ್ರೊಟೆಸ್ಟ್ ಮಾಡೋದು ಅವರ ಹಕ್ಕು, ಅದಕ್ಕೆ ನಾವೇನು ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಪ್ರತಿಭಟನೆ ಮಾಡೋದಕ್ಕೆ ನಾವೇನು ಬೇಡ ಅಂತ ಹೇಳೋದಿಲ್ಲ. ಆದರೆ ಪ್ರತಿಭಟನೆ ಯಾತಕ್ಕೆ ಮಾಡ್ತಾರೆ ಮತ್ತು ಯಾವ ಉದ್ದೇಶಕ್ಕೆ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ ಅದು ಮುಖ್ಯ. ನಮ್ಮ ಮನೆ ಮುಂದೆ ಮಾಡಿ ಪ್ರತಿಭಟನೆ ಮಾಡೋದ್ರಲ್ಲಿ ಅರ್ಥವಿಲ್ಲ. ಸಿಎಂ ಮನೆ ಮುಂದೆ ಕೂಡ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ಕೊಟ್ಟಿದೆ ಸರ್. ಇನ್ನೊಂದು ಗಂಭೀರ ಆರೋಪ ಮಾಡಿದೆ ಸರ್, ಬೇರೆ ರಾಜ್ಯಕ್ಕೆ ಹಣ ಟ್ರಾನ್ಸ್ಫರ್ ಆಗಿ ಫಂಡ್ ಮಾಡಿದ್ದಾರೆ ಅನ್ನುವಂತ ಬಿಜೆಪಿ. ಅದು ಈಗಾಗಲೇ ತನಿಖೆ ಆದೇಶ ಮಾಡಿದ್ದೇವೆ. ತನಿಖೆಯಲ್ಲಿ ಎಲ್ಲ ಗೊತ್ತಾಗುತ್ತೆ. ಈಗ ಒಂದು ಅಕೌಂಟ್ನಿಂದ ಮೇನ್ ಅಕೌಂಟಿಂದ ಇನ್ನೊಂದು ಬ್ರ್ಯಾಂಚಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿಂದ ಈ ರೀತಿ 4-5 ಅಕೌಂಟಿಗೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ತನಿಖೆ ಮಾಡೋ ತನಕ ನಾವೇನು ಹೇಳಕ್ಕೆ ಬರಲ್ಲ. ನನಗೆ ನಿನ್ನೆ ದಿವಸ ಹೇಳ್ತಾಯಿದ್ರು 187 ಕೋಟಿ ಟ್ರಾನ್ಸ್ಫರ್ ಆಗಿದೆ, ಆಮೇಲೆ ಅದರಲ್ಲಿ 97 ಕೋಟಿ ಈ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ, ಇನ್ನೊಬ್ಬರು ಇಲ್ಲ 85 ಕೋಟಿ ಅಂತ. ಯಾವುದು ಸತ್ಯ ಅದು ತನಿಖೆನಲ್ಲೇ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ಕಾಯಬೇಕು. ಸಚಿವರು ತಲೆದಂಡ ಆಗಲೇಬೇಕು ಅನ್ನುವಂಥ ಒತ್ತಡ ಬರ್ತಾ ಇದೆ ಸರ್. ಸರಿ, ಅವ್ರು ಹೇಳಿದರೆ ಅದಕ್ಕೆ ಬೇಕಲ್ಲ, ಏನಾದರೂ ಪುರಾವೆಗಳು ಬೇಕಲ್ವಾ? ಅವ್ರು ಹೇಳಿದ್ದಾರೆ ಡೆತ್ ನೋಟ್ನಲ್ಲಿ ಸಚಿವರು ಮೌಖಿಕ ಆದೇಶ ಕೊಟ್ಟಿದ್ರು ಅಂತ ಡೆತ್ ನೋಟಲ್ಲಿದೆ ಅಂತ ಹೇಳಿದೆ. ನಾನು ನೋಡಿಲ್ಲ ಅದನ್ನು ಎಕ್ಸಾಮಿನ್ ಮಾಡ್ತಾರೆ. ಡೆತ್ ನೋಟ್ಗಳಲ್ಲಿ ಪರಿಶೀಲನೆ ಮಾಡೋವರೆಗೂ ಅದನ್ನು ಸತ್ಯ ಅಂತ ಹೇಳ್ಕೊಳ್ಳೋವರೆಗೂ ಹೇಳಕ್ಕೆ ಬರೋದಿಲ್ಲ. ಕೆಲವು ಸಂದರ್ಭದಲ್ಲಿ ಡೆತ್ ನೋಟ್ಗಳು ತಕ್ಷಣ ಸಿಗ್ತವೆ, ಕೆಲವು ಸಂದರ್ಭದಲ್ಲಿ ಆಮೇಲೆ ಸಿಗ್ತವೆ, ಕೆಲವರು ಆನಂತರ ಡೆತ್ ನೋಟ್ಗಳು ಬರೆದಿಟ್ಟಿರೋ ಉದಾಹರಣೆಗಳು ಕೂಡ ಬೇಕಾದಷ್ಟಿದೆ. ಅದರಿಂದ ಡೆತ್ ನೋಟನ್ನು ಪರಿಶೀಲನೆ ಮಾಡಿ ಅದರಲ್ಲಿ ಯಾವ ರೀತಿ ಸತ್ಯಾಸತ್ಯತೆಗಳಿದೆ ಅನ್ನೋದನ್ನು ತಿಳ್ಕೊಂಡು ಮುಂದುವರಿತಾರೆ. ಎಸ್ ಈಶ್ವರಪ್ಪ ಅವರ ವಿರುದ್ಧನೂ ಕೂಡ 2021ರಲ್ಲಿ ಇಂಥದ್ದೇ ಒಂದು ಆರೋಪ ಕೇಳಿಬಂದಿತ್ತು. ಅವತ್ತು ಕಾಂಗ್ರೆಸ್ ಪಕ್ಷ ವಿಪಕ್ಷ ಸ್ಥಾನ ಹೌದು ರಾಜೀನಾಮೆ ಪಡೆಯೋದ್ರಲ್ಲಿ ನೀವೆಲ್ಲ ಸಕ್ಸಸ್ ಆಗಿದ್ರೆ, ಅಂಥದ್ದೇ ಒಂದು ಸ್ಟ್ರಾಟಜಿ ಈಗ ಬಿಜೆಪಿ ಮಾಡ್ತಾ ಇದೆ. ಅವ್ರು ಮಾಡ್ತಾ ಇದ್ದಾರೆ. ನಾನು ನಿನ್ನೆನೂ ಹೇಳಿದ್ದೇನೆ, ಈಶ್ವರಪ್ಪನವ್ರದ್ದು ಇದನ್ನು ಕಂಪೇರ್ ಮಾಡಬೇಡಿ. ಈಶ್ವರಪ್ಪನವ್ರದ್ದು ಅವ್ರದ್ದು ಹೆಸರಿತ್ತು ನೇರವಾಗಿ, ಇಲ್ಲಿ ಆ ಥರ ಇಲ್ಲ. ಆದ್ದರಿಂದ ತನಿಖೆಯಲ್ಲಿ ಆ ರೀತಿ ಕಂಡು ಬಂದರೆ ಅದು ಬೇರೆ ವಿಚಾರ ಆಗ್ತದೆ. ಅಲ್ಲಿವರೆಗೂ ಕಾಯಬೇಕಲ್ಲ. ನಾವು ಮಾಡಿದ್ದು ಅಂತೇಳಿ ಅವರು ಮಾಡಿದ್ರು ಅಂತಂದರೆ ಆ ರೀತಿ ಆಗೋದಿಲ್ಲ. ಅದು Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.